ಚರಂಡಿಯ ಮೇಲಿನ ಸೇತುವೆ ನೀರಿನಿಂದ ಮುಳುಗಿದ ಕಾರಣ ಖಾನಾಪುರ ಬಸ್ ಕಾಪೋಲಿಯಲ್ಲಿ ಸಿಲುಕಿರುವ ಘಟನೆ ಬುಧವಾರ ನಡೆದಿದೆ. ಮಂಗಳವಾರದಂದು ಖಾನಾಪುರ ಬಸ್ ಕುಂಬಾರ್ಡಾದ ಬಡಾವಣೆಗೆ ಹೋಗಿತ್ತು. ಬೆಳಿಗ್ಗೆ ಖಾನಾಪುರ ಕಡೆಗೆ ಬಸ್ ಬರುತ್ತಿದ್ದಾಗ ಕಾಪೋಲಿ-ಹಲ್ಸಾಲ್ ನಡುವಿನ ಸೇತುವೆ ಮೇಲೆ ಸುಮಾರು 6 ರಿಂದ 8 ಅಡಿ ನೀರು ನಿಂತಿದ್ದರಿಂದ ಸೇತುವೆ ಬಳಿ ಬಸ್ ನಿಲ್ಲಿಸಬೇಕಾಯಿತು. ಖಾನಾಪುರ ಮತ್ತು ನಂದಗಡದ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಈ ವಸತಿ ಬಸ್ನಲ್ಲಿ ಪ್ರತಿನಿತ್ಯ ಪ್ರಯಾಣಿಸುತ್ತಾರೆ. ಬುಧವಾರ ಏಕಾಏಕಿ ಸೇತುವೆ ಜಲಾವೃತಗೊಂಡಿದ್ದರಿಂದ ವಿದ್ಯಾರ್ಥಿಗಳಿಗೆ ಅಘೋಷಿತವಾದ ರಜೆ ಸಿಕ್ಕಿದೆ. ಮಧ್ಯಾಹ್ನದ ವೇಳೆಗೆ ಸೇತುವೆ ಜಲಾವೃತವಾಗಿತ್ತು. ಸೇತುವೆ ಮೇಲೆ ನೀರು ಇಳಿದ ನಂತರ ಸಂಚಾರ ಸುಗಮವಾಯಿತು. ಈ ಸೇತುವೆಗೆ ನೀರು ನುಗ್ಗಿದ್ದು ಇದು 2ನೇ ಬಾರಿ. ಮಳೆ ಮುಂದುವರಿದಿರುವುದರಿಂದ ಸೇತುವೆ ಮುಳುಗಡೆಯಾಗುವ ಸಂಭವವಿದೆ. ಚೇತನ್ ಲಕ್ಕೇಬೈಲ್ಕರ್, KMM ಕನ್ನಡ, ಬೆಳಗಾವಿ.